ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಕೆಲಸ ಇತ್ತು, ಆಫೀಸ್ದು ನೆನಪಾಯಿತು, ಮುಗಿಸ್ದೆ. ಆಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ. ಇಲ್ಲಿ ಇವತ್ತು ಇಡ್ಲಿ ಮಾಡಿದ್ದೆ. ನಾನು ನಿನ್ನೆನೇ ಹಿಟ್ಟೆಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟರೆಲ್ಲ. ಸೊ ಇವತ್ತು ಇಡ್ಲಿ, ಸಾಂಬಾರು, ಚಟ್ನಿ, ದೋಸೆನೂ ಮಾಡಿದೆ. ಅದಕ್ಕೆ ಇಲ್ಲಿ ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೆ. ನಾನು ಬೇಳೆ ಸಾಂಬಾರು ಇತ್ತಿದ್ದು, ತೊಗರಿಬೇಳೆ ಸಾಂಬಾರು ವಿತ್ ವೆಜಿಟೇಬಲ್ನ ಹಾಕಿ ಮಾಡಿದೆ ಇದು ಇಡ್ಲಿಗೋಸ್ಕರ. ಸೊ ಯಾವಾಗ ಇಡ್ಲಿ ಮಾಡಿದ್ರೆ ಆವಾಗ ಮಾತ್ರ ಇಡ್ಲಿ ಸಾಂಬಾರು ಪೌಡರ್ ಹಾಕಿ ಸಾಂಬಾರು ಮಾಡ್ತೀನಿ, ಇಲ್ಲಾಂದರೆ ನಾರ್ಮಲ್ ಸಾಂಬಾರೇ ಮಾಡ್ತೀನಿ. ಕೊಬ್ಬರಿ ಚಟ್ನಿನೂ ಮಾಡಿಕೊಂಡೆ ಜೊತೆಗೆ ಟೇಸ್ಟಿಗೆ ಅಂತ. ಸೊ ಅದು ಮಾಡ್ಕೊಂಡ ತಕ್ಷಣ ಇವತ್ತು ಸಂಡೇ ಇತ್ತು. ಸಂಡೇ ಅಂದರೆ ನಮಗೆ ತುಂಬ ಕೆಲಸ ಇರುತ್ತೆ. ಫುಲ್ ವೀಕ್ದು ಏನು ಪೆಂಡಿಂಗ್ ಇರುತ್ತೆ ಅದೆಲ್ಲ ನಾನು ಸಂಡೇನೇ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗು ಎಲ್ಲ ಇತ್ತು. ನನಗೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಟೆ. ಬ್ರೇಕ್ಫಾಸ್ಟ್ ಆದಮೇಲೆ ನನಗೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು. ದೇವರ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮತ್ತು ನನ್ನ ಮಗ ಅದು ಎದ್ದ, ಅವನಿಗೆ ದೋಸೆ ಬೇಕು ಅಂದ. ಸೊ ಅವನಿಗೆ ದೋಸೆ ಮಾಡ್ತಾಯಿದ್ದೆ. ಇಲ್ಲಿ ದೋಸೆ ಚೆನ್ನಾಗಿ ಬರ್ತಾಯಿತ್ತು. ಅದೇ ಸೇಮ್ ಬಟರಿಂದನೇ ದೋಸೆನೂ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನಾನು ಸ್ವಲ್ಪ ಹೇರ್ ಆಯಿಲ್ ಹಚ್ಕೊಳ್ಬೇಕಂತ ಮಾಡ್ತಾಯಿದ್ದೀನಿ. ಯಾಕಂದರೆ ನಾಳೆ ಮತ್ತೆ ಮಾರ್ನಿಂಗ್ ಆಗೋಲ್ಲ ಅಂತ, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು. ನನಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ನಾನಿಲ್ಲಿ ಕ್ಯಾಸ್ಟ್ರೋಲ್ ಆಯಿಲು ಮತ್ತು ಪ್ಯಾರಾಚೂಟ್ ಆಯಿಲನ್ನು ಯೂಸ್ ಮಾಡ್ತಾಯಿದ್ದೆ. ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಸ್ವಲ್ಪ ಹೇರ್ಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಮಿಕ್ಸ್ ಮಾಡ್ಕೊಂಡು, ಅದು ತುಂಬ ಗಟ್ಟಿಯಾಗಿರುತ್ತೆ, ಹಾಗೆ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಅದು ಮತ್ತು ಅದ್ರ ಜೊತೆ ಇನ್ನೊಂದು ಯಾವುದಾದ್ರೂ ಎಣ್ಣೆನ ಹಾಕಿ ಮಿಕ್ಸ್ ಮಾಡಬೇಕು. ಸೊ ನಾನಿಲ್ಲಿ ಪ್ಯಾರಾಚೂಟ್ ಎಣ್ಣೆನ ತೊಗೊಂಡೆ. ಆಮೇಲೆ ತುಂಬ ಮನೆಯೆಲ್ಲ ಗಲೀಜಾಗಿಬಿತ್ತು, ಕ್ಲೀನ್ ಮಾಡಬೇಕಿತ್ತಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲರೂ ಮಲಗಿದ್ರು ಅಂತ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಾನು ಕೂತ್ಕೊಂಡು ಅಷ್ಟರಲ್ಲೇ ನಮ್ಮ ಹಸ್ಬೆಂಡ್ ಎದ್ಬಿಟ್ರು. ಅಲ್ಲೇನೋ ಅವರೆಕಾಳು ಸಂತೆ ನಡೀತಾ ಇದೆ, ಹೋಗೋಣ ಬಾ ಅಂದರು. ಅಲ್ಲಿ ಬಂದ್ವಿ, ಮಕ್ಕಳನ್ನು ಕರ್ಕೊಂಡು. ಅಲ್ಲಿ ಏನೋ ಸ್ವಲ್ಪ ಆಟ ಆಡೋಕ್ಕೂ ಮಕ್ಕಳಿಗೂ ಇತ್ತು ಅಂತ ಹೇಳಿದರು. ಅವರು ಕಾಲ್ ಮಾಡಿ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋದರು. ಅಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಮಕ್ಕಳು ಏನೋ ಐಸ್ ಕ್ರೀಮು ಅದು ಇದು ಏನೋ ತಿಂದ್ಕೊಂಡು ಆಟ ಆಡಿಕೊಂಡ್ರು. ಮತ್ತು ಮನೆಗೆ ಬಂದ್ವಿ. ನಮ್ಮ ಹಸ್ಬೆಂಡ್ ತುಂಬ ಹಸಿವಾಗಿದೆ, ಏನಾದರೂ ಮಾಡು ಅಂದರು. ನಮಗೆ ಏನೇ ತಿಂದ್ರೂ ಫುಲ್ ಡೇ ಒಂದು ಟೈಮ್ ಆದರೆ ಅಟ್ಲೀಸ್ಟ್ ನಾವು ಉತ್ತರ ಕರ್ನಾಟಕದವರು, ನಮಗೆ ರೋಟಿ ತಿನ್ನಲೇಬೇಕಂತ ಫೀಲ್ ಆಗುತ್ತೆ. ಸೊ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ದಾಲ್ ಫ್ರೈ ಮತ್ತು ರೊಟ್ಟಿನ ಪ್ರಿಪೇರ್ ಮಾಡಿಕೊಂಡೆ. ನಾನು ರೊಟ್ಟಿನ ಮಾಡಿಕೊಂಡು, ಜೋಳದ ರೊಟ್ಟಿ ಇದು ಮಾಡಿಕೊಂಡು ಜೋಳದ ರೊಟ್ಟಿ ತಿಂದ್ವಿ. ತಿಂದಮೇಲೆ ನನ್ನ ಮಗನಿಗೇನು ಹಸಿವಿರಲಿಲ್ಲ. ಅವನು ಬೇಡ ಊಟ ನನಗೆ ಅಂದ. ಯಾಕಂದರೆ ಆಲ್ರೆಡಿ ಅಲ್ಲೆಲ್ಲೋ ಅವರೆಕಾಳು ಸಂತೆಯಲ್ಲಿ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಸ್ವೀಟ್ ಕಾರ್ನು, ಐಸ್ ಕ್ರೀಮು ಎಲ್ಲ ತಿಂದುಬಿಟ್ಟಿದ್ದ. ಅವನಿಗೆ ಹಸಿವಿರಲಿಲ್ಲ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ತಿಂದುಬಿಟ್ವಿ ನಾವು. ಇದ್ರ ಜೊತೆಗೆ ಫ್ರೈಡ್ ರೈಸ್ನೂ ಮಾಡಿದ್ದೆ, ಅದನ್ನು ತಿಂದ್ವಿ. ಮಜ್ಜಿಗೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು.